ಪ್ರತಿಯೊಬ್ರು ವಿಡಿಯೋ ಕೊನೆ ತನಕ ನೋಡಿ. ನೀವು ಎಲ್ಲರೂ ಕೂಡ ಪಕ್ಕ ಸರ್ಪ್ರೈಸ್ ಆಗ್ತೀರಿ ಇವತ್ತು. ನಮಸ್ಕಾರ ಎಲ್ಲರಿಗೆ, ನಾನು ಮಾಂತೇಶ್. ನಾವಿವತ್ತು ಚಿಕ್ಕಬಳ್ಳಾಪುರ ಈಶಾ ಫೌಂಡೇಶನ್ ಅಂತೇಳಿ ಬಂದಿದ್ದೀವಿ. ಆದರೆ ಟೋಟಲ್ 3 ಕಿಲೋಮೀಟರ್ ಜಾಮ್ ಆಗಿದೆ. ದಯವಿಟ್ಟು ನೀವು ಯಾರಾದರೂ ಈಶಾ ಫೌಂಡೇಶನ್ಗೆ ಬರ್ಬೇಕು ಅನ್ಕೊಂಡಿದ್ರೆ, ಚಿಕ್ಕಬಳ್ಳಾಪುರ ಆದಿಯೋಗಿ ಈಶಾ ಫೌಂಡೇಶನ್ ಸ್ಥಳಕ್ಕೆ ನೀವು ಬರ್ಬೇಕು ನೋಡ್ಬೇಕು ಅನ್ಕೊಂಡಿದ್ರೆ, ಬೆಂಗಳೂರಿಂದ ಬರೋರಾದ್ರೆ ಮಿನಿಮಮ್ 2:15 ನೀವು ಮನೆ ಬಿಡ್ಬೇಕು. ಅವಾಗ ಅಟ್ಲೀಸ್ಟ್ 4 ಗಂಟೆಗೆ ರೀಚ್ ಆಗ್ತೀರಿ. ಅವಾಗ ಈ ಸಮಸ್ಯೆಯಲ್ಲಿ ನೀವು ಸಿಗಾಕೊಳ್ಳಂಗಿಲ್ಲ. ಇಲ್ಲ ಅಂದ್ರೆ ಇದನ್ನ ನೀವು ಅನುಭವಿಸ್ಲೇಬೇಕು. ಟೋಟಲ್ 3 ಕಿಲೋಮೀಟರ್ ಜಾಮ್ ಆಗಿದೆ. ನಾವು ಕಾರಲ್ಲೆಲ್ಲ ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀನಿ. ಅದರಿಂದ ಇವತ್ತು ಮುಖ್ಯವಾಗಿ ಶಿವರಾತ್ರಿ ಇರೋದ್ರಿಂದ ಇದು 4 ಗಂಟೆಯಿಂದನೇ ರೋಡ್ ಫುಲ್ ಜಾಮ್ ಅಂತ. 4 ಗಂಟೆಯಿಂದನೇ ಜಾಮು. ನಾವು ಇವತ್ತು ಅಲ್ಲಿಗೆ ಲೈಟ್ ಶೋ ಇರೋದು 7 ಗಂಟೆ 20 ನಿಮಿಷಕ್ಕೆ. ಅಲ್ಲಿವರೆಗಾದ್ರೂ ರೀಚ್ ಆಗ್ತೀವೋ ಇಲ್ಲ ಅಂತ ಗೊತ್ತಿಲ್ಲ. ಅಷ್ಟು ನೀವು ಯಾರಾದರೂ ಹಬ್ಬದ ಟೈಮಲ್ಲಿ, ವೀಕೆಂಡ್ಸ್ ಅಲ್ಲಿ, ರಜೆ ಟೈಮಲ್ಲಿ ಪ್ಲಾನ್ ಮಾಡಿದ್ರೆ ಮಿನಿಮಮ್ 2:15 ಅಲ್ಲಿಂದ ಬೆಂಗಳೂರಿಂದ ಮನೆ ಬಿಡ್ಬೇಕು. ಬೆಂಗಳೂರಿಂದ ಬರೋರಾದ್ರೆ ಅಟ್ಲೀಸ್ಟ್ ನೀವು ಎಲ್ಲಿಂದಾರ ಬರ್ರಿ, ಮಿನಿಮಮ್ 4 ಗಂಟೆಗೆ ಆ ಸ್ಥಳಕ್ಕೆ ರೀಚ್ ಆಗಿರ್ಬೇಕು. ಆ ಟೈಮ್ ನೋಡ್ಕೊಂಡು ನೀವು ಬರ್ಬೇಕು. ನೋಡಿ, ಎಲ್ಲರ ಗಾಡಿಗಳು ಅಲ್ಲೆಲ್ಲ ಬಿಟ್ಟು ನಡ್ಕೊಂಡು ಹೋಗ್ತಾ ಇದಾರೆ ಎಲ್ಲರು ಜನ. ನೋಡ್ರಿ ಎಷ್ಟು ಬೇಕಾಯಿದು. Hi friends, this is Mantesh YouTuber. This is our Bamardi. ಕೊಡ್ಕು ನಿಂಟಿ ಅರ್ಧ ಗಂಟೆ ಲೇಟ್. This is my Anna. ಪ್ರತಿಯೊಬ್ರು ವಿಡಿಯೋ ಕೊನೆ ತನಕ ನೋಡಿ. ಪ್ರತಿಯೊಬ್ರು ನೀವು ಎಲ್ಲರೂ ಕೂಡ ಪಕ್ಕ ಸರ್ಪ್ರೈಸ್ ಆಗ್ತೀರಿ ಇವತ್ತು. ಒಳ್ಳೆ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ನಿಮ್ಮನ್ನ. ಕೊನೆವರೆಗೆ ನೋಡಿ. ಬೆಟ್ಟದ ಮೇಲೆಲ್ಲ ಕಾಣಿಸ್ತಾ ಇದಾರ ಜನ. ಜೂಮ್ ಮಾಡ್ಲಾ? ಶಿವರಾತ್ರಿ ಹಬ್ಬದ ದಿನ ಫುಲ್ಲು ಈಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರ ಆದಿಯೋಗಿ ಎಷ್ಟು ಜನ ತುಂಬ್ಕೊಂಡವ್ರ. ಬಾಬಾ ನಾವು ಬರೋದು ಒಂಚೂರು ಲೇಟ್ ಆಯ್ತು. ನಮಗೂ ಕೂಡ ಟ್ರಾಫಿಕ್ ಜಾಮ್ ಆಗಿ. ನೆಕ್ಸ್ಟ್ ಟೈಮ್ ನೀವು ಯಾರಾದ್ರೂ ಬರ್ಬೇಕಂದ್ರೆ ಮಿನಿಮಮ್ 4 ಗಂಟೆಗೆ ರೀಚ್ ಆಗ್ಬೇಕು. ಇಲ್ಲಾಂದ್ರೆ ಫುಲ್ ಟ್ರಾಫಿಕ್ ಜಾಮ್ ಆಗಿ ನೀವು ಗಾಡಿ ಎಲ್ಲ ಬಿಟ್ಕೊಂಡು ನಡ್ಕೊಂಡು, ಗಾಡಿ ಅಲ್ಲೆಲ್ಲೇ ಬಿಟ್ಟು ಪಾರ್ಕ್ ಮಾಡಿ ನಡ್ಕೊಂಡು ಬರ್ಬೇಕಾಗತ್ತೆ. ನೋಡಿ ಅಬ್ಬಾ ಹಂಗೆ ಒಂದ್ಸಲ ಕಣ್ಣು ಮುಚ್ಕೊಂಡು ಕಣ್ಣು ತೆಗೆದ್ಬಿಡಿ. ಇಲ್ಲಿ ಕಾಣಿಸ್ತಾ ಇದ್ದಾನೆ ನೋಡಿ. ವೇಟ್ ಸ್ವಲ್ಪ ತೋರಿಸ್ತೀನಿ ನಿಮ್ಗೆ. ಮುಖ ಮಾತ್ರ ನಮ್ಮ ಶಿವ ಕಾಣಿಸ್ತಾ ಇದ್ದಾನ. ನಾನು ಇಷ್ಟೆಲ್ಲ ಬಿಟ್ಟು ಅಲ್ಲಿ ಏನಕ್ಕೆ ಬೆಟ್ಟದ ಮೇಲೆ ಅಷ್ಟು ಜನ ನಿಂತಿದಾರಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನೋಡ್ಕೊಂಬಿಡಿ. ಕಣ್ತುಂಬ ನೋಡಿ ಒಂದ್ಸಲ ಈ ಕಡೆ. ಏನ್ ಜನಸಂಖ್ಯೆ. ಸದ್ಗುರುಗಳು ಪೂಜೆ ಮಾಡ್ತಾ ಇದ್ರೆ. ಕೇರ್ಫುಲ್ ಆಗಿ ನಾವು ಫೋನ್ ಹಿಡ್ಕೋಬೇಕು. ಯಾಕಂದ್ರೆ ಇಲ್ಲೆಲ್ಲ ಚೇರ್ಗಳಾಗಿ ಕೂತ್ಕೊಳ್ಳೋಕೆ ವ್ಯವಸ್ಥೆ ಮಾಡಿದ್ದಾರೆ. ಆದ್ರೆ ಒಳಗಡೆ ಹೋಗೋದು ಎಲ್ಲಿ ಅಂತ ನಮಗ್ ಗೊತ್ತಿಲ್ಲ. ಇವತ್ತು ನೈಟ್ ಏನೇನು ಪ್ರೋಗ್ರಾಮ್ ಇರುತ್ತೆ ಎಲ್ಲ ನಿಮ್ಗೆ ಒಂದೊಂದಾಗಿ ತೋರಿಸ್ತೀನಿ. ವಿಡಿಯೋ ಕೊನೆ ತನಕ ನೋಡಿ. ಅಲ್ಲೆಲ್ಲ ಬೆಟ್ಟದ ಮೇಲೆನೂ ಜನ ಇದ್ದಾರೆ. ಕಾಣಿಸ್ತಾ ಇದ್ದಾರೆ ಕರೆಕ್ಟಾಗಿ
7:20 ಲೈಟ್ ಶೋ ಇರುತ್ತೆ. 7:20 ಲೈಟ್ ಶೋ ಇರುತ್ತೆ. ದಯವಿಟ್ಟು ನೀವ್ ಯಾರಾದ್ರೂ ಬರ್ಬೇಕು ಅನ್ಕೊಂಡಿದ್ರೆ ಮಿನಿಮಮ್ 4 ಗಂಟೆಗೆ ಇಲ್ಲಿ ರೀಚ್ ಆಗ್ಬಿಡಿ. ಅಲ್ಲಾಂದ್ರೆ ಯಾಕಂದ್ರೆ ನೋಡಿ ಇಷ್ಟೊತ್ತಿಗೆ ಬಂದಿವಿ, ಯಾವ್ದೋ ಫೋಟೋ ಇಳಿಬೇಕು ವಿಡಿಯೋ ಮಾಡ್ಬೇಕಂದ್ರೂ ಬೆಳಕು ಇರಲ್ಲ. ನೀವು ಒಂದು ಅಷ್ಟು ದೂರದಿಂದ ಎಲ್ಲೆಲ್ಲಿಂದ ಬಂದಿರ್ತೀರಿ, 1-2 ಫೋಟೋ ಇಡಬೇಕಾದ್ರೂ ನಿಮ್ಗೆ ಫೋಟೋಗಳು ನೀಟಾಗಿ ಬರಲ್ಲ. ಅಲ್ಲಿ ನೋಡಿ ಜನಸಂಖ್ಯೆ ಆಗೋದು ಹಿಂದೆಗಡೆ ಹಿಂಗೆ ಜೂಮ್ ಮಾಡಿ ತೋರಿಸ್ಬಿಡ್ತೀನಿ ಒಂದ್ಸಲ. ಅಲ್ಲಿ ಜನಗಳು ಕಾಣಿಸ್ತಾ ಇದಾರ, ನಿಮ್ಗೆ ನೀಟಾಗಿ ಕಾಣಿಸ್ತಾ ಇದೀವಲ್ಲ ಗೊತ್ತಿಲ್ಲ. ಜನಸಂಖ್ಯೆ ಅಂತೂ ಕಾಲ್ ಇಡಕ್ಕೆ ಅಲ್ಲೆಲ್ಲ ಹೋಗಿ ವಿಡಿಯೋನೇ ಮಾಡಕ್ಕಾಗಲ್ಲ, ಅಷ್ಟೊಂದು ಜನಸಂಖ್ಯೆ ತುಂಬ್ಕೊಂಡ್ಬಿಟ್ಟವ್ರು ಇವತ್ತು. ಇಲ್ಲಿ ಅಪೋಸಿಟ್ ಮೈನ್ ಗೇಟು. ಎಲ್ಲರೂ ಲೈಟ್ ಶೋ ನೋಡ್ಕೊಂಬಿಡಿ, ವೇಟ್ ಮಾಡಿ ಕೊನೆವರೆಗೆ ಫುಲ್ ವಿಡಿಯೋ ನೋಡ್ಬೋದು. ಅದ್ಭುತವಾಗಿ ಲೈಟ್ ಶೋ 20 ನಿಮಿಷ ಲೈಟ್ ಶೋ ಇರುತ್ತೆ ನಮ್ಗೆ. ಇವತ್ತು ಶಿವರಾತ್ರಿ ಮಹಾಶಿವರಾತ್ರಿ ಇರೋದ್ರಿಂದ ಅದರಲ್ಲಿ ಇವತ್ತು ತುಂಬಾ ಬೇಗ ಸ್ಟಾರ್ಟ್ ಮಾಡ್ಬಿಟ್ಟವ್ರೆ. 7:20 ಸ್ಟಾರ್ಟ್ ಮಾಡ್ತಾರೆ ಲೈಟ್ ಶೋ. Show me the way.
ಮಲೆ ಪರ್ವತ ಮಂಟಿ ಲಿಂಗಂ ಶಿವಡು ಪಾರ್ವತಿ